ಗೌರಮ್ಮ ಯಾರಿಗೂ ಹೋಗ್ತೀರಿ ಕೂಲಿನ ನಾನು ಬರೋನೇನೆ ಇವತ್ತು. ಇವು 2-3 ದಿನ ಮನೆ ತೆಗೆ ಕುಕೊಂಡು ಸಾಕಾಗೊತ್ತು, ಯಾರು ಕರೆದಿಲ್ಲ. ರಾಗಿ ಮಾಡಿದೆ, ಅಕ್ಕಿ ಮಾಡಿದೆ, ಎಲ್ಲ ಮಾಡಿದೆ. ಅದಕ್ಕೆ ಗೌರಮ್ಮರ ಮತ್ತಕನ ಹೋಗೋಣ, ಅವ್ರು ಯಾರಿಗೂ ಹೋಗ್ತಾರೆ ಕೇಳಿ ನಾನು ಬರೋಣ ಅಂತಂದೇಳಿ ಬಂದಮ್ಮ. ಯಾರಿಗೂ ಹೋಗ್ತೀರಿ ನೀವು ಇವತ್ತು ಕೂಲಿನ? ರತ್ನಮ್ಮ ಯಾತೈತೆ ಕೂಲಿ? ಒಬ್ರನ್ನ ಕರೆದ್ರೆ ಇಬ್ಬರು ಬರ್ತಾರೆ. ಯಾತೈತೆ ಕೂಲಿನ? ನಾವು ಇಲ್ಲಿ ಅದ್ಯಾರ ಇವ್ರ ರಂಗಸಮ್ಮನವ್ರಿಗೆ ಹೋಗಿದ್ವಿ. 5 ಜನ ಸಾಕು ಅಂತಂದು ಅಂದವ್ರೆ. ಅದಕ್ಕೆ ನಾವು 5 ಜನ ಹೋಗ್ತೀವಿ. ಇನ್ನು ಹೆಚ್ಚಾಗಿಲ್ಲ, ಅಲ್ಲಿ 2-3 ದಿನ ಹೋಗಿದ್ವಿ, ಇವತ್ತು ಆಗುತ್ತೆ. ಅದಕ್ಕೆ ಯಾರಿಗೂ ಹೇಳಿಲ್ಲ ಕಣೆ, ಇಲ್ಲಾಂದರೆ ಕರ್ಕೊಂಡು ಹೋಗ್ತಿದ್ದೆ ಹೆಚ್ಚಾಗಿ ಹೇಳಿದ್ದಿದ್ರೆ. ನೋಡೋರು ಗೌರಮ್ಮ, ಏನಾನ ಇನ್ನೊಬ್ರು ಬೇಕಂದರೆ ನಾನು ಬರ್ತೀನಿ. ನೀವು 4 ದಿವಸ ನಮ್ಮ ಅಯ್ಯಪ್ಪನೂ ಎಲ್ಲಿಗೆ ಹೋಗಿಲ್ಲ, ನಾನು ಎಲ್ಲಿಗೆ ಹೋಗಿಲ್ಲ. ಮನೆ ತೆಗೆದೀವಿ, ಸಂಘಕ್ಕೆ ಬೇರೆ ಕಟ್ಟಬೇಕು. ವಾರ ಹಾಕೇನು ಬರ್ತೈತೆ ಅಗಾಯಿ ಗಂಬತ್ತಿಗೆ. ಸಂಘಕ್ಕೆ ಕಟ್ಬೇಕು, ಸಂಘಕ್ಕೆ ಕಟ್ಟೋದೇ ನಮಗೆ ತಗದಿ. ಆಮೇಲೆ ಬಾಕಿಯಲ್ಲಿ ಬೇರೆ ಮಾಡ್ಕೊಂಡಿದ್ದೀನಿ. ಅವ್ರ ತೆಗಿಯುತ್ತಾ ದುಡ್ಡು ಇಸ್ಕೊಂಡು ಕಟ್ಟೋ ನಂಬಕ್ಕೆ ಸಾಲ ತಲೆ ಮೇಲೆ ಏರ್ ಬರ್ತೈತೆ. ಅದಕ್ಕೆ ಅವತ್ತು ಕೂಲಿ ಹೋದ್ರೆ ಏನೋ ಕಟ್ಟೋ ನಂಬ್ತಾ ಇದ್ದೀನಿ. ನೋಡು ಕರಿ ನಾನು ಕಿರ ನಾಳಿಕೆ ಯಾರಿಗೆ ಹೋಗ್ತೀರಾ ಹೇಳಿ, ಇವತ್ತೇನೋ ಹೋಗಿ ಬರ್ರಿ. ನೀವು ಯಾವ ತನಕ ಹೋದ್ರೆ ನನಗೆ ಹೇಳ್ರಿ, ಬರ್ತೀನಿ ನಾನು, ಕರ್ಕೊಂಡು ಹೋಗ್ರಿ. ಇವಳ್ದೊಳ್ಳೆ ಕತ್ತಿಯಮ್ಮ, ಇಲ್ಲೇ ಕೂಲಿಲ್ಲ ಅಂತಂದ್ರೆ ಇನ್ನು ಯಾವ ತನಕ ಹೋದ್ರೆ ಅಂತಂದಂತೀಯ. ಹೋದ್ರೆ ಹೇಳ್ತೀನಿ ಹೇಳು. ಸದ್ಯಕ್ಕೆ ಇವತ್ತಿಗೆ ಯಾತನ ಮನೆ ತೆಗೆ ಬದುಕಿದ್ರೆ ಮಾಡ್ಕೆ, ಇವತ್ತು ನಡೆಯಲ್ಲ. ನೋಡೋಣ.
ನೀವು ಒಂದಿನ ಮಂತಾಗಿರಲ್ಲಮ್ಮ, ಹಂಗೆ ಹೋಗ್ತೀರಾ. ನಾವು ಕೇಳಿದರೆ 5 ಜನಕ್ಕೆ ಹೇಳಿದ್ದು 3 ಜನಕ್ಕೆ ಹೇಳಿದ್ದು ಅಂತಂದು ಅಂತೀರಮ್ಮ. ನಮ್ಮನ್ನು ಕರ್ಕೊಂಡು ಹೋಗ್ರಿ ತಾಯಾರ. ನಾವು ಯಾರನ್ನ ನಮ್ಮನ್ನು ಕರೆದಾಗ ನಾನು ನಿಮ್ಮನ್ನು ಕರ್ಕೊಂಡು ಹೋಗಲ್ವಿ? ಹಂಗೇನೆ ನಾಳಿಕೆ ಕರ್ಕೊಂಡು ಹೋಗಂಗ ನನ್ನ ಇವತ್ತಿಂದು ಆದರೂ ಆಗಲಿ ತೀರನ ಆಗುತ್ತೆ ಅಂತಂದಂತೀಯ. ನಾಳಿಕೆ ಬರ್ತೀನಿ ಸರಿ. ಇವತ್ತೊಂಚೂರು ಬಟ್ಟೆ ಒಗ್ದಾಕಿ ಮಂತೆಗೆ ಆತ ನಾನು ನೋಡ್ಕೊತೀನಿ. ನಾಳೆಗೆ ನಾನು ಬರ್ತೀನಿ, ಕರ್ಕೊಂಡೋಗು. ಯಾಕೆ ಗೌರಮ್ಮ ಹಿಂಗೆ ಯೋಚನೆ ಮಾಡ್ಕೊಂಡು ನಿಂತಿದ್ದೀಯ? ರತ್ನ ಬಂದಿದ್ಲು, ಏನು ಹೇಳಕ್ಕೆ ಬಂದಿದ್ಲು? ನೀನು ಸುಮ್ಮನೆ ಯಾಕೆ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿದ್ದಿ? ಯಾಕೆ ಹೇಳಿಲ್ಲೆ? ಇನ್ನು ವಾಲ್ಟಿಲ್ವೇನು ಕೂಲಿನ ಸಾರ್ನ ಹೋಗೋಣ ಬಾ, ಟೆಂಪ ಬತ್ತೈತಿ ತಿರ್ಗಾ. ನೀನು ಈಗ ಇನ್ನು ಸೀರೆ ಮ್ಯಾಕ್ಸ್ ಸಿಗಿಸ್ಕೊಂಡಿದ್ದೀಯ, ಬದುಕ ಆಗಿಲ್ವಿ? ಉಂಡಿಲ್ವಿ ನಾನು? ಉಂಡಿದ್ದು ಆಯ್ತು, ಎಲ್ಲ ಆಯ್ತು. ಅವಳು ನಾ ಬತ್ತಿನ ಕೂಲಿನ ಯಾರಿಗೂ ಹೋಗ್ತೀರಾ? ನಾನು ಇವು 2-3 ದಿನ ಮನೆ ತೆಗೆದೀನಿ, ಸಾಂಗು ಕಟ್ಬೇಕು, ನಮ್ಮ ಅಪ್ಪನ ಮಂತಾಗೈತೆ, ನಾನು ಕರ್ಕೊಂಡೋಗ್ರಿ ಅಂತಂದೇಳಿ ಬಂದಿದ್ಲು. ನನಗೆ ಅದೇ ಒಂದು ಯೋಚನೆದಂಗೆ ಆಗೈತಿ. ಏನು ನಾಳೆಗಾದ್ರೂ ಕರ್ಕೊಂಡೋಗು ನನ್ನ, ಇವತ್ತಂತೂ ಒಂದು ಈಟೈತೆ ಅಂದರೆ ಅಂತಂದೇಳಿ ಒಂದು ರಾಸ ತಕ ಮಾತಾಡ್ಕೊಂಡು ನಿಂತ್ಕೊಂಡಿದ್ಲು. ಬದುಕಾಗಲ್ಲ ನಮಗೆ. ನೀನು ಬದುಕಾಗಲ್ಲ ಅಂತಂದಂತೀಯ, ಮಾತಾಡ್ಕೊಂಡು ನಿಂತ್ಕೊಂತೀಯ. ಇಲ್ಲಮ್ಮ ಯಾರಿಗೂ ಹೇಳಿಲ್ಲ, ಎಲ್ಲ ಒಂದು 5 ಜನ ಅಷ್ಟೇ ನಾವು ಹೋಗ್ತೀವಿ ಅಂತಂದೇಳಿ ಹೇಳ್ಬೇಕು. ಎಷ್ಟು ಕರೆದ್ರೆ ಹೇಳ್ತೀನಿ ಅಂತ ಸುಮ್ಮನೆ ನೋಡ್ಕೊಂಡು ಬದುಕು ಮಾಡಿದ್ರೆ ಅವರೇ ಹೋಗ್ತಾರೆ. ನೀನು ಅದು ಬಿಟ್ಬಿಟ್ಟು ಸುಮ್ಮನೆ ಮಾತಿ ಕೂಕಂತೀಯ, ಇನ್ನೇನು ಮಾಡ್ತಾರೆ? ಈಗೇನು ಹೇಳಿದೆ ಬತ್ತಾಳೇನು? ಅಲಕನೇ ಸುಚಿಲ್ಲಮ್ಮ, ನಿನಗೆ ಗೊತ್ತೈತಿ ಅವಳು ಹೆಂಗೆ ಮಾಡ್ತಾಳೆ ಅಂತಂದಂಬದ. ನೋಡಿಲ್ವೇ ಹೋಗಿತ್ತಾಗೆ ಹೆಂಗೆ ಬದುಕು ಮಾಡ್ತಾಳೆ ಎಂಬದ. ಸಾಲ್ಗೂ ನಾವು ಎದ್ದು ಹಾಕಬೇಕು, ಹಿಂದೆ ಉಳ್ಕೊಂಬೋದು. ಬರೀನೇ ಈಗ ಮೆಣಸಿನ್ಕಾಯಿ ಬಿಡ್ಸೋಕೋದ್ರೆ ಗಿಡ ಹಿಡ್ಕೊಂಡು ನಿಂತ್ಕೊಂಬೋದು, ರಾಗಿತೇನೆ ಕೊಯ್ಯೋಕೋದ್ರೆ ಕುಡುಗುಲು ಇಟ್ಕೊಂಡು ರಾಗಿತೇನೆ ಇಟ್ಕೊಂಡು ನಿಂತ್ಕೊಂಬೋದು. ಮಕ್ಕಳು ಉಳಿಸ್ಕೊಂಬಂದು ಗೊತ್ತಿಲ್ಲ. ಯಾರ್ದಮ್ಮ ಇದು ಕತೆ? ರತ್ನ ಮುಂದೆನಮ್ಮ ಕತೆ? ಉಂಕಂಡು ಗೌರಜ್ಜಿ, ರತ್ನ ಮುಂದೆ ಕತೆ ಬಂದಿದ್ಲಂತೆ. ನಾ ಬರ್ತೀನಿ ಅಂತಂದೇಳಿ ಅಯ್ಯಮ್ಮ ಕರ್ಕೊಂಡೋದ್ರೆ ಏನಿಲ್ಲ, ಹೊಲ್ದಾರ ಕೊಟ್ಟು ನಾವು ಮಕ್ಕಳು ಉಳಿಸ್ಕೋಬೇಕು. ತಾನ ಬದುಕು ಮಾಡೋಕೋದ್ರೆ ಮುಂದೆ ಸಾಲ ಹೊಲ್ಡಂಗಿಲ್ಲ. ಸಾಲ ಹೊಲ್ಟು ಇನ್ನು ಯಾರ್ದನ ಕುಡಿಕೆ ಮನಂಬಲ್ಲ, ಏನು ಮುದುಕ್ರಮಂಗೆ ಹಿಂದೆ ಉಳ್ಕೊಂತಾಳೆ. ಅವಳನ್ನ ಯಾರು ಕರ್ಕೊಂಡು ಹೋಗ್ತಾರೆ? ಅದಕ್ಕೆ ಯಾರು ಕರೆಯಲ್ಲ ಊರಾಗಲಿ ಹೇಳು. ಬರೀ ಸೊಪ್ಪು ಕುಡಿಕೆ ಮಕ್ಕ ಕರಡೋದು, ಇಲ್ಲಾಂದರೆ ಆಗ ನಮ್ಮ ಮೊಬೈಲ್ನಾಗಳವ, ಟಿ ವಿಗಳವ, ಆ ಧಾರಾವಾಹಿ ಈ ಧಾರಾವಾಹಿ ಅಂತ ಸುಮ್ಮನೆ ಮಾತಾಡ್ತಾನೆ ಇರೋದೇನೆ. ಮಾತಾಡೋದು ಬೇಡ ಅಂತಂಬಲ್ಲ, ಬದುಕು ಮಾಡ್ತಾ ಮಾತಾಡಲ್ಲ. ಅವರು ಹೊಲ್ದಾರು ನಮ್ಮನ್ನು ಈ ಅಮ್ಮನ್ನ ಯಾಕೆ ಕರ್ಕೊಂಬತ್ತೀಯಮ್ಮ, ಸುಮ್ಮನೆ ಮಾತಾಡ್ಕೊಂಡು ನಿಂತ್ಕೊಂಬತ್ತಿ ಅಂತಂದಂತಾರೆ. ನಾನು ಮುಖ್ಯ ಅಂತಾಳು ಗನ್ಮಾಂಗ್ ನಿಮ್ಮ ಜೊತೆಲಿ ಒಂದು ಈಟಿಂದ ಉಳ್ಕೊಂಡು ಕೊಯ್ಕೊಂಬತ್ತೀನಿ. ಅವಳು ಅರ್ಧ ಸಾಲಾಗಿರ್ತಾಳೆ. ಅಂತರ್ನೇರು ಕುಡಿಯಕೆಂತಾರೆ ಹೇಳು. ಎಲ್ಗೋದ್ರೂ ಬರೇನೆ ಮಾತು 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 ಆಡೋದೇ. ಬರೇ ಅಕ್ಕಪಕ್ಕದ ಮನೆಯವ್ರು ಅವ್ರ ಮನೆಗೆ ಅವ್ರು ಬರ್ತಾರೆ, ಇವ್ರ ಮನೆಗೆ ಇವ್ರು ಬರ್ತಾರೆ. ಆ ಸೂವು ಮುಡ್ಕೊಂತಾಳೆ, ಈ ಸೌಂಡ್ ತಿಂತಾಳೆ. ಅವಳು ಅವ್ರು ನಿಕ್ಕೊಂಡದಾಳೆ, ಇವ್ರು ನಿಕ್ಕೊಂಡದಾಳೆ. ಅವ ಯಾವಾಗಲೂ ಬಂದು ಕೂಕೊಂತಾನೆ ಅಂತಂದೇಳಿ ಅವಳಿಗೆ ಏನು ಮಾಡೋಕ್ಕೆ ಕೆಲಸಿರಲ್ಲ. ಬರೇ ಕಂಡರ್ ಸುದ್ದಿ ಮಾಡ್ಕೊಂಡು ಮಾತಾಡ್ಕೊಂಡು ಬರೋದು. ಈಗ ವಾಲ್ಟ್ರೇನೆ ಗೌರಮ್ಮ ಸುಶೀಲಮ್ಮ ಗೌರಜ್ಜಿ ಹೋಗೋಣ. ಏನು ಟೆಂಪ ಬಂತ ಹೆಂಗೆ ಹೊಲ್ಟಿದ್ದೀರ ಅಂತಂದೇಳಿ ನಾನು ಬಂದಮ್ಮ ಹೋಗನ್ರಿ. ಜಯಕಯ್ಯೋ ಈ ಗೌರಮ್ಮ ಅಂತಕ್ಕೆ ರತ್ನಮ್ಮ ಬಂದಿದ್ಲಂತೆ, ನಾ ಬರ್ತೀನಿ ಅಂತಂದೇಳಿ. ಇನ್ನು ಅವಳದು ಹೇಳು, ರತ್ನಮ್ಮ ಸುದ್ದಿನ ಹೇಳು. ಅವಳದಿನ ಏನು ಕರ್ಕೊಂಡೋದ್ರೆ ಹೊಲ್ದಾರು ಮಕ್ಕಳದೇ ಬರ ಸಾಲ ಹೊಲ್ಡಂಗಿಲ್ಲ. ಬರ ಯಾರವನ್ನ ಎದ್ರಾಕೊಂಡು ಹೊಲ್ಡಲ್ಲ. ಬರೀ ಸ್ವಲ್ಪಕ್ಕೂ ಸೊಪ್ಪು ಕುಡಿಕೆ ಮಕ್ಕೊಂಬದು. ಅವ್ರನ್ನ ಸಾರಂಗೈತೆ, ಮುದ್ದಿಂಗೈತೆ, ಕಾಪಿ ಸುಡಲ್ಲ, ತಣ್ಣಗೈತೆ ಅಂತಂಬೋದು ಹೊಲ್ದಾರನ್ನ. ಏನು ಒಂದಿನದ್ದೆ ಹೆಂಗಿದ್ರು ಉಂಬನ ಅಂತಂದಂಬಲ್ಲ ಅಂತನ್ನ ದೊಡ್ಡ ಶ್ರೀಮಂತರು ಅವ್ರು ಎಂತ ಚೆನ್ನಾಗಿ ಅಲ್ಲಿ ಕರ್ಕೊಂಡೋದ್ರೆ ಬರೀ ಕಂಡ್ರ ಸುದ್ದಿ ಮಾತಾಡ್ಕೊಂಬದು, ಬರೀ ಧಾರಾವಾಹಿ ಮಾತಾಡ್ಕೊಂಬದು. ಕರ್ಕೊಂಡೋಗಮ್ಮ. ಅವ್ರದ್ದು ಕರ್ಕೊಂಡೋದ್ರೆ ನಮಗೆ ಮರ್ಯಾದಿರಲ್ಲ. ಸುಮ್ಮನೆ ಏನು ಬೇಡ, ಅವಳು ಮಂತಿಗಿರ್ಲಿ ಗೊತ್ತಾಗುತ್ತೆ ಒಂದು 2 ದಿವಸ ಅಷ್ಟೇ. ಅಲ್ಲ ಜಯಮ್ಮ, ಯಾರನ್ನ ಆನ್ಲೈನಾಗೆ ಆರ್ಡ್ರ್ ಮಾಡಿ ಬಂದವೆ ಅಂತಂದೇಳಿ ಯಾರನ್ನ ಬಂದರೆ ಅವ್ರನ್ನ ಅವರು ಆಗ ಕವಿತಮ್ಮನ ನುಡಿಕೊಂಬಂದಿದ್ರು, ರಂಗಮ್ಮನ ನುಡಿಕೊಂಬಂದಿದ್ರು ಅಂತಂದೇಳಿ ಹೇಳುತ್ತೆ. ಅದು ತಾಲ್ತಿಕ್ಕಲ್ನ ಅಂತದ್ದು ಗೊತ್ತಾಗಲ್ಲ. ಆರ್ಡ್ರ್ ಮಾಡಿ ಅಥವನ ಬಟ್ಟೆ ಕಿವೆ ಕಿಕ್ಕೆಮ್ಮವೋ ಸಾರ್ವೋ ಬಳಿಯೋ ಆರ್ಡ್ರ್ ಮಾಡಿರ್ತಾರೆ. ಅವು ಕೇಳಿರಿ ಅಲ್ಲಿ ಎಲ್ಲ ಹೊಲ್ದಾಗೆಲ್ಲ ಮಾತಾಡುತ್ತೆ. ಅದನ್ನ ಯಾರನ್ನ ಕೇಳಿಸ್ಕೊಂಡ್ರೆ ಏನಿಲ್ಲ, ಹೇಳ್ಕೊಂಡು ದಾರ್ಯಾಗೆಲ್ಲ ಒದಿತಾರೆ. ಹಂಗೆ ಮಾತಾಡ್ತೈತಿ. ಅದು ಸುಮ್ಮನಿರಲ್ಲ, ಬಾಯಿ ಒಳ್ಳೇದಲ್ಲ. ಅದನ್ನೆಲ್ಗೂ ಕರ್ಕೊಂಡು ಹೋಗ್ಬಾರ್ದು. ಈಗ ಗೊತ್ತಾಳ ಏನು ಬೇಡಪ್ಪ ಹೇಳಿದ್ಯಾ ತಾನೇ? ಬೇಡ್ಕಣತ ಹೇಳು. ನಾನು ಬುತ್ತಪ್ಸಕ್ಕೆ ಈ ಕಡೆಯಿಂದ ಹೋಗೋಣ ಬರ್ರಿ. ಇವಾಗ 5 ಜನಕ್ಕೆ ಹೇಳಿರೋದು ಅಂತಂದೇಳಿ ಹೇಳೈತಂತೆ. ಕ್ಯಾಂಪ್ ಹತ್ತಕ್ಕೆ ಬಂದಲೇ ಆಗಳ 5 ಜನ ಅಂತಂದೇಳಿ 10 ಜನ ಹತ್ಕೊಂತೀರ ಅಂತಂದೇಳಿ ಅವಾಗ ಎಲ್ಲರೂ ಸೇರಿ ಹೇಳೋದು. ನಾವು ಅವ್ರಿಗೆಲ್ಲ ಇಬ್ಬರಿಗೆ ಇನ್ನೊಬ್ರು ಯಾರೋ ಬೇರೆಯವ್ರಿಗೆ ಹೋಗ್ತಾರೆ, ಟೆಂಪ ಬಾಡಿಗೆ ಯಾರು ಕೊಡೋರು ಅಂತಂದೇಳಿ ಇಬ್ಬರಿದ್ದ ಒಂದೇ ಟೆಂಪ ಕಳಿಸಿದ್ದಾರೆ. ನಾವು ಹೋಗೋದು 5 ಜನ ನಾವಂತಕ್ಕೆ ಅಂತಂದೇಳಿ ಹೇಳ್ಬೇಕು. ಅವಳಿಗೆ ಎಲ್ಲರೂ ಸೇರಿ ಇಲ್ಲಿ ಬೈಕೆಂತಾಳೆ. ನೋಡ್ರಿ, ನಾವು ಕೂಲಿ ಮಾಡೋದಲ್ಲದೆ ಇವಳಿಗೆ ರೊತ್ತಮ್ಗೆ ಅದಕ್ಕೆ ಬೇಕಾಗೈತೆ, ಕಾಳ್ತಂದಾಗ ಹೋಗ್ಬೇಕಾಗೈತೆ ನೋಡ್ರಿ. ಏನು ಮಾಡ್ತೀಯಮ್ಮ? ಅದು ಹಂಗೆ ಕರ್ಕೊಂಡು ಹೋಗ್ಬೋದು. ಹಿಂಗೆಲ್ಲ ಮಾಡುತ್ತೆ. ಅದಕ್ಕಲ್ಲ ಬೇಜಾರು ಯೋಟ್ ಹೇಳ್ತೀವಿ. ಹೇಳೆ ಮುಂದೆ ನೋಡ್ಕೊಂಡು ಬಾರಮ್ಮ ಅಂತಂದೇಳಿ ಒತ್ತು ತಗ ಪಕ್ಕದೊಲ್ದಾಗೆ ಯಾತವನ ಟಮಟನ ಬನ್ನೇಕಾಯಿ ಇದ್ರೆ ಅವನು ಕುಡಿಕೆ ಹೋಗೋದು. ಟ್ಯಾಂಪ ನಿಂತಿರುತ್ತೆ. ಅವ್ರು ಈಸ್ಕೊಂಡ್ರು ಬರೋಲ್ಲ. ಅತ್ಲಾಗೆ ಬಿಟ್ಟು ಬರೋಕ್ಕಾಗಲ್ಲ, ಇತ್ಲ ಕರ್ಕೊಂಬರೋಕ್ಕಾಗಲ್ಲ. ಹಂಗೆ ಮಾಡ್ತೈತಿ. ಬೈನತ್ನಾಗ ನಾವೇ ಏಟತಿ ಅಂತ ಕೋದೇವಂತೀವಿ. ಅದು ಹಂಗೆ ಟಮಟೆ ಹಸಿರುಗಾಯಿ ಬದನೆಕಾಯಿ ಅವನ ಪಕ್ಕದೊಲ್ದಾಗಿದ್ದರೆ ತರ್ಕೊಂಬಕ್ತಾ ಹಾರಾಡ್ತೈತಿ. ಅವ್ರು ನೋಡಿ ಸುಮ್ಮನೆ ಬಿಡ್ತಾರೆ. ಅದೇನೋ ಒಂದಂಗೆ ಈ ಅದಕ್ಕರ್ಧ ಇದನ್ನು ಸರ್ ಬರೋದಿಲ್ಲ. ಸುಮ್ಕಿರು, ಅದ್ರ ಸವಾಸನೆ ಬೇಡ, ಕರ್ಕೊಂಡೋಗೋದೇ ಬೇಡ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಊರಾಗೂ ಹಿಂಗೆ ಕೂಲಿ ಹೋಗೋರು ಹಿಂಗೆ ಮಾಡ್ತಾರೆ. ನಾನು ನೋಡಿರಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ದಯವಿಟ್ಟು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.